ಇವತ್ತಿಂದಲ್ಲ, ನಾವೆಲ್ಲ ಮುಂಚೆ ಪುರಾತನ ಕಾಲದಿಂದ ಅದ 4 ತಲೆಮಾರುಗಳಿಂದ ಈ ಅಮ್ಮನವರ ಕರಗ ಮಹೋತ್ಸವ ಜಾತ್ರೆ ನಡೀತಾ ಇದೆ. ಆವತ್ತಿಂದ ಇವತ್ತರೆಗೂ ಅದೇ ರೀತಿಯಲ್ಲಿ ಆ ತಾಯಿ ಆಶೀರ್ವಾದದಿಂದ ಕರಗ ಮಹೋತ್ಸವ ತುಂಬಾ ಅದ್ದೂರಿಯಾಗಿ ನಡ್ಕೊಂಡು ಬರ್ತಾ ಇದೆ. ಮೊದಲನೇದಾಗಿ ಆ ತಾಯಿ ಪಾದಗಳಿಗೆ ನಮಸ್ಕಾರ ಮಾಡ್ತಾ, ಆ ತಾಯಿ ಎಲ್ಲರಿಗೂ ಆರೋಗ್ಯ ಭಾಗ್ಯ, ಐಶ್ವರ್ಯ ಭಾಗ್ಯ, ಆಮೇಲೆ ಎಲ್ಲವೂ ರೈತರಿಗೆ ಮಳೆ ಬೆಳೆ ಎಲ್ಲವೂ ಆಗಿ ಒಳ್ಳೇದು ಕಾಪಾಡಿ, ಇದುವರೆಗೂ ಕಾಪಾಡಿದರೆ ಈಗಲೂ ಕಾಪಾಡಿ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಎಲ್ಲ ರೂವಾರಿಗಳು, ಅದೇ ಹಿರಿಯರಾದಂತ ಈ ಜನಾಂಗದ ಒಂದು ಜಿಲ್ಲಾಧ್ಯಕ್ಷ ಅಂತ ವೆಂಕಟೇಶಣ್ಣವರು, ಹಾಗೆ ನಮ್ಮ ಈ ಭಾಗದ ನಮ್ಮ ನಾಯಕರಾದಂತ ನಮ್ಮ ಆದಿನಾರಾಯಣವರು, ಅದೇ ರೀತಿ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಅಮಾನುಲ್ಲಾ ಅಣ್ಣವರು ಮತ್ತು ನಗರಸಭೆ ಅಧ್ಯಕ್ಷರು ಮಿಸಸ್, ಅದೇ ನಮ್ಮ ರಾಜೇಂದ್ರ ಗೌಡರು, ನನ್ನ ಆತ್ಮೀಯ ಸ್ನೇಹಿತರು, ನನಗೆ ಅಡ್ವೈಸರ್ ಅಂದ್ರೆ ನಮ್ಮ ಸುಭಾಷ್ ಶೆಟ್ಟಿ ಅವರು, ಅದೇ ರೀತಿ ಎಲ್ಲ ನಮ್ಮ ರಾಮಾಂಜಿರು ಬಂದಿದ್ದಾರೆ. ಇನ್ನ ನಮ್ಮ ಸುಬ್ರಿ ಅಂದ್ರೆ ಕೌನ್ಸಿಲರ್, ನಾನು ತುಂಬಾ ಆತ್ಮೀಯರು. ಒಳ್ಳೆ ಮಾತುಗಳನ್ನ ಕೆಲವೊಂದು ವಿಚಾರದಲ್ಲಿ ನಾವು ಮಾತಾಡಿದಾಗ ರಾತ್ರಿ 12 ಗಂಟೆ 1 ಗಂಟೆನಲ್ಲಿ ಎಲ್ಲೋ ಒಂದು ಜಾತಿ ಒಂದು ತೋಟದಲ್ಲಿ ಕೂತಿದ್ವಿ ಇಬ್ರು. ನಾವು 1-2-3 ವರ್ಷ ಹಿಂದ್ಗಡೆ ಕೂತು ಮಾತಾಡಿದಾಗ ಒಳ್ಳೆ ಕೆಲವೊಂದು ವಿಚಾರಗಳು ಮಾತಾಡ್ಕೊಂಡು ರಾತ್ರಿ 1 ಗಂಟೆ 2 ಗಂಟೆನಲ್ಲಿ ಕೂತು ಮಾತಾಡಿದ್ದು. ಅದೇ ರೀತಿ ನಮ್ಮ ಯೂತ್ ಕಾಂಗ್ರೆಸ್ ಮಾಜಿ ನಮ್ಮ ಅಮರರು, ನಮ್ಮಣ್ಣ ಜೆಕೆ ಜಮನಹಳ್ಳಿ ಕೃಷ್ಣ, ಇವರು ಎಲ್ಲರೂ ಬಂದಿದ್ದಾರೆ. ಇವರೆಲ್ಲರಿಗೂ ಆ ದ್ರೌಪದಿ ತಾಯಿ ಎಲ್ಲರೂ ಇದ್ದೀನಿ. ಇನ್ನ ಎಲ್ಲರೂ ಎಲ್ಲ ಗೊತ್ತಿರೋರೆಲ್ಲ ಪರಿಚಯಿಸಿರೋರು, ಎಲ್ಲ ಜೊತೆಯಲ್ಲಿದ್ದವ್ರೆ, ಎಲ್ಲ ಕಷ್ಟ ಸುಖ ಎಲ್ಲವನ್ನು ಹಂಚ್ಕೊಂಡು ಬಂದಿರುವಂದ್ರೆ ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮುಖ್ಯವಾಗಿ ಇವತ್ತು ಕರಗ ಅನ್ನೋದು ಒಂದು ವಾರ 10 ದಿವಸದಿಂದ ನಾವು ಏರ್ಪಾಡು ಮಾಡ್ತೀವಿ. 1 ತಿಂಗಳಿಂದ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. 2 ತಿಂಗಳಿಂದ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಏನ್ ಮಾಡ್ಬೇಕು ಎಲ್ಲವನ್ನ ನಾವು ಮಾಡ್ಕೊಂಡು ಬರ್ತಾ ಇರ್ತೀವಿ ಮುಂದಕ್ಕೆ. ಆದ್ರೆ ಈಗ ಕರಗ ಮಹೋತ್ಸವ ಹೆಂಗೆ ಅಂದ್ರೆ, ಅನೇಕ ಜನ ನಮ್ಮ ಬಳ್ಳಿಗೆರೆ ಪಾಳ್ಯದಲ್ಲಿ ಏನು ನಮ್ಮ ಈ ಕರಗ ಮಹೋತ್ಸವಕ್ಕೆ ಸಂಬಂಧಪಟ್ಟಿದ ಜನಾಂಗ ಇದೀರಾ, ಎಲ್ಲಾ ರೀತಿಯಾದಂತ ಕೆಲಸಗಳಲ್ಲೂ ನೀವು ಇದೀರಾ. ಅಂದ್ರೆ ಮೇಸ್ತ್ರಿನೂ ಮಾಡ್ತಾರೆ, ಪ್ಲಂಬರು ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಪೇಂಟರ್ಸು ಇದ್ದಾರೆ, ಎಲ್ಲರೂ ಇದ್ದಾರೆ. ಇದ್ರಲ್ಲಿ ಎಲ್ಲಾ ರೀತಿಯಾದಂತ ಕೆಲಸಗಳು ಮಾಡುವಂತವರು ಯುವಕರು ಎಲ್ಲರೂ ಇದ್ದಾರೆ ಈಗ. ಆದ್ರೆ ಡೈಲಿ ಎಲ್ಲೋ ಅವರೊಬ್ರು ಇವರೊಬ್ರು ಅಲ್ಲೊಬ್ರು ಇಲ್ಲೊಬ್ರು ಹೋಗ್ತಾ ಇರ್ತಾರೆ ಕೆಲಸಗಳು, ಒಬ್ಬರನ್ನೊಬ್ಬರನ್ನ ನೋಡ್ಕೊಳ್ಳೋದಿಲ್ಲ ನಾವು ಯಾರು. ಇದೇನು ಅಂದ್ರೆ ಇವತ್ತು ನಾವು ಎಲ್ಲರೂ ಒಂದು ಜಾಗದಲ್ಲಿ ಸೇರಿ ದೇವರ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಒಬ್ಬೊಬ್ಬರು ನೋಡ್ಕೊಂಡು ಕಷ್ಟ ಸುಖಗಳನ್ನ ಮಾತಾಡ್ಕೊಂಡು, ಆಮೇಲೆ ನಾವು ಕೊಟ್ಟಿರುವಂತ ನಮ್ಮ ಮಕ್ಕಳನ್ನ ಬೇರೆ ಊರುಗಳು ಕೊಟ್ಟಿದ್ರೆ ಅವ್ರನ್ನ ಮನೆಗೆ ಕರೆದು, ಊಟಕ್ಕೆ ಕರೆದು, ಕರ್ಕ ಕರೆದು, ದೇವರ ಆಶೀರ್ವಾದವನ್ನ ಪಡೆದು, ಸಂಬಂಧಿಕರು ರಿಲೇಷನ್ ಎಲ್ಲವನ್ನ ಮಾಡೋದು ಇದು ನಮ್ಮ ವಾಡಿಕೆ, ನಮ್ಮ ಪದ್ಧತಿ, ಆ ತಾಯಿಯ ಆಶೀರ್ವಾದ. ವರ್ಷವೂ ಅದ್ದೂರಿಯಾಗಿ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ. ನಾನು 22-23 ವರ್ಷಗಳಿಂದ ಈ ಕರಗ ಮಹೋತ್ಸವನ್ನ ನೋಡ್ತಾ ಇದ್ದೀವಿ. 2003 ಆ ಟೈಮಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಆವತ್ತಿಂದ ಇದೇ ರೀತಿಯಲ್ಲಿದೆ, ಚೆನ್ನಾಗಿದೆ, ಒಳ್ಳೇದಾಗಿ ನಡೀತಾ ಇದೆ. ಮುಂದಕ್ಕೂ ಹಿಂಗೆ ನಡೀಲಿ. ನಾನು ಫೈನಲ್ ಆಗಿ ಎಲ್ಲರಿಗೂ ಒಂದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ದೇವರ ಕಾರ್ಯ, ರಥೋತ್ಸವಗಳು, ಕರಗ ಇಂಥದ್ರಲ್ಲಿ ದಯವಿಟ್ಟು ರಾಜಕೀಯವನ್ನ ಬೆರಿಬೇಡಿ, ರಾಜಕೀಯವನ್ನ ದೂರ ಇಡಿ. ರಾಜಕೀಯವನ್ನ ದೂರವಿಟ್ಟು ಕಾರ್ಯಕ್ರಮಗಳನ್ನ ಮಾಡಿ. ಇವತ್ತು ನಾವು ರಾಜಕೀಯವನ್ನ ಇದರಲ್ಲಿ ಬೆರೆಸ್ಕೊಂಡು ಹೋದ್ರೆ ನಾಳೆ ಮಾಡುವಂತ ಈ ಚಿಕ್ಕ ಮಕ್ಕಳು ಏನಿದ್ದಾರೆ ಅವರು ಅದೇ ದಾರಿಯನ್ನ ಹಿಡಿತಾರೆ. ಅವರನ್ನ ಆ ದಾರಿಯನ್ನ ಹಿಡಿಯೋದಕ್ಕೆ ಅವಕಾಶ ಕೊಡಬೇಡಿ. ಅವರು ದೇವರು ಅಂದ್ರೆ ದೇವರ ಕಾರ್ಯಕ್ರಮವಾಗಿರ್ಲಿ, ದೇವರ ಕಾರ್ಯಕ್ರಮ ಮಾಡಲಿ. ದೇವರು ಅಂದ್ರೆ ಎಲ್ಲರೂ ನಮ್ಮ ಮಕ್ಕಳೇ. ಅವ್ರಿಗೆ ಆ ಮಕ್ಕಳ ರೀತಿಯಲ್ಲಿ ನಾವು ಆ ಕೆಲಸವನ್ನ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಅನೇಕ ಕಾರ್ಯಕ್ರಮಗಳು, ಅಭಿವೃದ್ಧಿಗಳು ನಾನು ಇಲ್ಲಿ ಶಾಸಕರಾಗಿದ್ದಾಗ ಮಾಡಿದ್ದೀನಿ. ಎಲ್ಲವನ್ನು ದೇವಸ್ಥಾನಗಳಿದ್ದದಕ್ಕೆಲ್ಲ ತುಂಬಾ ಮಾಡಿದ್ದೀನಿ. ಕೆಲವೊಂದು ಮಾಡಕ್ಕಾಗಿಲ್ಲ ಅಂದ್ರೆ ಕಾರಣ ಏನು ಇರೋದಿಲ್ಲ, ಆ ದೇವರು ಮಾಡಿಸ್ಕೊಂಡಿರೋದು ಅಷ್ಟೇ. ನಮ್ಮ ಹತ್ರ ಅವ್ರು ಮಾಡಿಸ್ಕೋಬೇಕು ಅಂತಿದ್ರೆ ನಮ್ಮ ಹತ್ರ ಮಾಡಿಸ್ತೀವಿ. ನಮ್ಮಲ್ಲಿ ದುಡ್ಡು ಕೊರತೆ ಇಲ್ಲ, ಬೇರೆದು ಕೊರತೆ ಇಲ್ಲ, ಏನಕ್ಕೂ ಕೊರತೆ ಇಲ್ಲ. ಆದ್ರೆ ಆ ದೇವಸ್ಥಾನಕ್ಕೆ ನಾವು ಮಾಡಕ್ಕಾಗಿಲ್ಲ ಅಂದ್ರೆ ಅಲ್ಲಿಗೆ ಆ ದೇವರು ನಿಧಾನ ಮಾಡಿದ್ದಾರೆ ಅಂತ ನಾವು ಅನ್ಕೋಬೇಕು, ಬಿಡ್ಬೇಕು. ವಿಠಲನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ತೇರು ಮಾಡಿಸ್ಬೇಕು ಅಂತ ಹೇಳಿದ್ರು. ಇವರು ಸೀನಣ್ಣು ವಾಸು ಇವರೆಲ್ಲ ಬಂದ್ಬಿಟ್ಟು ಅವತ್ತು ತೇರು ಮಾಡಿಸ್ಬೇಕು ಅಂತ ಹೇಳಿದ್ರು. ಆವತ್ತು ವಿಠಲನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ತೇರು ಪದಂಗಟ್ಟ ಹತ್ರ ಮರವನ್ನು ಕುಯ್ದು, ಅಲ್ಲಿಂದ ಇಲ್ಲಿ ಸ್ವಲ್ಪ ಮರ ಇತ್ತು, ಅದ್ರ ಜೊತೆಗೆ ಕುರುಡುಮಲೆ ತೇರುಗೂ ಈ ತೇರುಗೂ 2 ಮರವನ್ನು ಕುಯ್ದು ಕೊಟ್ಟು ಆವತ್ತು ತೇರನ್ನ ಇನಾಗ್ರೇಷನ್ ಮಾಡಿ ತೇರನ್ನ ನಾವೆಲ್ಲರೂ ಸೇರಿ ಮಾಡಿದ್ವಿ ಅವತ್ತು. ಅಂದ್ರೆ ಆ ದೇವರು ಮಾಡಿಸ್ಕೋಬೇಕಾಗಿತ್ತು, ನಮ್ಮ ಕೈಯಲ್ಲಿ ಮಾಡಿಸ್ಕೊಂಡ್ರು. ಅದು ಆಯ್ತು, 15 ವರ್ಷ ಆಗೋಯ್ತು. ತೇರು ಮಾಡಿ 15 ವರ್ಷ ಆಯ್ತು, ಮಾಡಿಸ್ಕೊಂಡ್ರ ದೇವರು. ಅದೇ ರೀತಿಯಲ್ಲಿ ಯಾರ್ಯಾರ ಕೈನಲ್ಲಿ ಆ ದೇವರ ಸೇವೆ
ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಇರುತ್ತೋ ಆ ದೇವರು ಪ್ರತ್ಯೇಕವಾಗಿ ಅವ್ರ ಆಶೀರ್ವಾದವನ್ನು ಮಾಡಿ ಆ ಸೇವೆಯನ್ನು ಮಾಡಿಸ್ಕೊಳ್ತಾರೆ. ಅದರಿಂದ ತಮ್ಮೆಲ್ಲರಿಗೂ ಮನವಿ ಮಾಡ್ತೀನಿ, ಎಲ್ಲರಿಗೂ ಒಳ್ಳೇದಾಗಿ, ದೇವರು ಒಳ್ಳೇದು ಮಾಡಲಿ. ನಿಮ್ಮೆಲ್ಲರಿಗೂ ಇನ್ನ ವರ್ಷ ಅದ್ದೂರಿಯಾಗಿ ಮಾಡುವಂತ ಕೆಲಸವನ್ನ ಆಶೀರ್ವಾದವನ್ನ ದೇವರು ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ನಿಮ್ಮೆಲ್ಲರಿಗೂ ಅನ್ಸುತ್ತೆ. ನಾನು ನಮಸ್ಕಾರ ಮಾಡ್ತೀನಿ. ಆಮೇಲೆ ಎಲ್ಲವೂ ನಾನು ಹೇಳ್ತಾ ಇದ್ದೇನೆ ದೇವಸ್ಥಾನ ಕಾರ್ಯಗಳು ಹಿಂಗೆ ಏನ್ ಮಾಡ್ಬೇಕು, ಯಾವ ಮಾಡಬಾರ್ದು ಅಂತ ನಾನು ಹೇಳ್ತಾ ಇದ್ದೇನೆ. ಆದ್ರೆ ಮನುಷ್ಯನಿಗೆ ನೆಮ್ಮದಿ ಸಿಗೋದು ಒಂಥರ ಸಮಾಧಾನಕಾರವಾದ ಒಂದು ಕೆಲಸ ಅಂತ ಹೇಳಿದ್ರೆ, ದೇವಸ್ಥಾನ ಕಟ್ಟುವಾಗ, ಆ ದೇವಸ್ಥಾನ ಸೇವೆ ಮಾಡುವಾಗ, ದೇವಸ್ಥಾನ ಕರಗ ಮಾಡುವಾಗ, ಆ ದೇವರಿಗೆ ಸೇವೆ ಮಾಡಿ 4 ಜನವನ್ನ ಕರೆದು ಊಟ ಮಾಡಿ, ಊಟ ಹಾಕಿ, ಅವ್ರಿಗೆಲ್ಲ ಊಟವನ್ನು ಪ್ರಸಾದ ರೀತಿಯಲ್ಲಿ ನಾವು ಕೊಡ್ತೀವಲ್ಲ, ಅದಕ್ಕಿಂತ ಸಮಾಧಾನವಾದಂತ ಇಲ್ಲ. ಮನೆಯಲ್ಲಿ ನಾನು ನೆಮ್ಮದಿಯಾಗಿದ್ದೀನಿ ಅಂತ ಯಾವ ಗಂಡಸರು ಹೇಳಕ್ಕಾಗೋದಿಲ್ಲ, ಯಾರು ಹೇಳಕ್ಕಾಗೋದಿಲ್ಲ. ಯಾರು 100% ನೆಮ್ಮದಿಯಾಗಿರ್ತೀವಿ ಅಂತ ಹೇಳ್ತಾರೋ ಅದು ಸುಳ್ಳು. ಯಾರು ಇರೋಕ್ಕಾಗಲ್ಲ. ಒಂದಿಲ್ಲ ಅವ್ರವ್ರ ಕೆಪಾಸಿಟಿ ಮಟ್ಟಿಗೆ ಅವ್ರವ್ರ ತಕ್ಕಂಟಿಗೆ ಏನೋ ಒಂದು ಸಮಸ್ಯೆಗಳು ಇರ್ತವೆ. ಆ ಸಮಸ್ಯೆಗಳು ಇಲ್ಲದೆ ಏನೂ ಇರೋದಿಲ್ಲ, ಎಲ್ರಿಗೂ ಇರ್ತವೆ. ಅದರಿಂದ ಎಲ್ಲರೂ ಅಷ್ಟೇ ಆ ದೇವಿಯ ಆಶೀರ್ವಾದವನ್ನು ಪಡೆದ್ರೆ ಆ ಕಷ್ಟಗಳು ಅದೆಲ್ಲ ಒಂದೊಂದಾಗಿ ಎಲ್ಲವೂ ನಿವಾರಣೆ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಅದರಿಂದ ಇವತ್ತು ಮುಖ್ಯವಾಗಿ ನಾನು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂದ್ರೆ ನನ್ನ ಫಾಲೋ ಮಾಡಿ ರಾಜೇಶ್, ಹಾಗೆ ನಮ್ಮ ನಗರಸಭೆ ಸದಸ್ಯರು ಶಂಕರಣ್ಣ ಅವರು ದಿವಸಕ್ಕೆ 2 ಸಲ 3 ಸಲ ಫೋನ್ ಮಾಡೋರು, ಬರ್ಬೇಕು ಅಣ್ಣ, ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಬಂದಿದ್ದೀವಿ. ಎಲ್ಲರಿಗೂ ಶಂಕರಣ್ಣ, ನಿಮಗೂ ದೇವರು ಒಳ್ಳೇದು ಮಾಡಲಿ, ಎಲ್ಲರೂ ಆಶೀರ್ವಾದ ಮಾಡಲಿ, ಒಳ್ಳೇದಾಗ್ಲಿ. ಮನುಷ್ಯನಿಗೆ ಕಾಯೋದು ತುಂಬಾ ಉತ್ತಮ, ಅರ್ಜೆಂಟ್ ಪಡೋದು ತುಂಬಾ ಡೇಂಜರ್. ಕಾದ್ರೆ ಖಂಡಿತವಾಗ್ಲೂ ಒಳ್ಳೆಯ ಸಿಗುತ್ತೆ. ಅರ್ಜೆಂಟ್ ಬಿದ್ರೆ ನೀರಲ್ಲಿರೋ ಬಾವಿಯಲ್ಲಿ ದುಂಕ್ತೀವಿ, ನೋಡ್ಕೊಂಡು ಹೋದ್ರೆ ನೀರು ಇರುವಂತ ಬಾವಿಯಲ್ಲಿ ದುಂಕ್ತೀವಿ, ನಮ್ಮೆಲ್ಲರಿಗೂ ಈಜೋಡಕ್ಕೆ ಬರುತ್ತೆ. ಕರೆಕ್ಟ್ ಇಲ್ವಾ ಸುಮ್ಮನೆ? ಆ ರೀತಿಯಲ್ಲಿ ಇರೋದ್ರಿಂದ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಇನ್ನೊಂದ್ಸಲಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾವು 1 ವರ್ಷದ ಹಿಂದಿನ ನನಗೆ ಎಸ್ಟಿಮೇಟ್ಸ್ ಎಲ್ಲ ಕೊಟ್ಟಿದ್ದೀನಿ. ಆವತ್ತಿದ್ದು ಎಸ್ಟಿಮೇಟ್ ಬೇರೆ, ಇವತ್ತಿರೋ ನೀವು ಹೇಳ್ತಾ ಇರೋ ಎಸ್ಟಿಮೇಟ್ ಬೇರೆ, ಎರಡೂ ಡಿಫ್ರೆನ್ಸ್ ಇದೆ. ಅವತ್ತು ಕೊಟ್ಟಿರೋದು ಖಂಡಿತವಾಗ್ಲೂ ನೀವು ಹೊಸ ಎಸ್ಟಿಮೇಟ್ ಏನು ಹೇಳಿದ್ರೆ 2,30,00,000 ಆಗುತ್ತೆ ಅಂತ ಹೇಳಿದ್ರು. ನೀವು 2,30,00,000 ಎಸ್ಟಿಮೇಟನ್ನು ಆದಿನಾರಾಯಣನ್ ಅವ್ರ ಕೈಯಲ್ಲಿ ಕೊಟ್ಬಿಡಿ. ಅದಕ್ಕೆ ಮಾಡಿಸ್ಕೊಂಡು ಬಂದು ಹಾರ್ಡ್ ಕಾಪಿ ಕೊಡುವಂಥ ಜವಾಬ್ದಾರಿ ಆದಿನಾರಾಯಣನ್ ಅವ್ರದ್ದು, ನಮ್ಮದು ಜವಾಬ್ದಾರಿ ಕೊಡ್ಬೇಕು. ನಾನು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನಾವು ಸುಳ್ಳು ದೇವಸ್ಥಾನ ಕಾರ್ಯದ ಮುಂದೆ ಹೇಳ್ತಾ ಇರುವಂಥದ್ದು ಸುಳ್ಳು ಹೇಳ್ಬಾರ್ದು. ಏನೇ ಆಗಲಿ ಅವರು ಬಂದರೆ ಕೆಲಸ ಆಗುತ್ತೆ. ಅವ್ರು ನೀವು ಡಾಕ್ಯುಮೆಂಟ್ಸ್ ಕೊಡಿ, ಅವ್ರು ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಾನು ಮಿನಿಸ್ಟರ್ ಹತ್ರ ಕೂತ್ಕೊಂಡು ಮಾತಾಡಿ ನಮ್ಮ ಸುರೇಶ್ ಅಣ್ಣ ಅವರಿಗೆ ಹೇಳಿ ಖಂಡಿತವಾಗ್ಲೂ ಆ ಕೆಲಸವನ್ನು ಮಾಡ್ಕೊಳ್ಳುವಂಥ ಜವಾಬ್ದಾರಿ ನಂದು. ನೀವು ಡಾಕ್ಯುಮೆಂಟ್ಸ್ ಕೊಡಿ, ಮಾಡಿಸ್ಕೊಂಡು ಬರೋಂಥ, ಮಾಡಿಸ್ಕೊಂಡು ಬಂದು ಹಾರ್ಡ್ ಕಾಪಿ ತಗೊಂಡ್ಬರೋವಂಥ ಜವಾಬ್ದಾರಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ದುಡ್ಡು ಹೆಚ್ಚು ಕಮ್ಮಿ. ಇವಾಗ ನಾವು 230 ಕೆಲಸ ಒಂದು 20-30 ಕಮ್ಮಿ, ನಾವು ಒಂದು 50 ಕಮ್ಮಿ ಕೊಡ್ಬೋದು. ಆಮೇಲೆ ನಾವು ಕೈಗಳಿಂದ ಹಾಕೊಂಡು ಮಾಡ್ಕೋಬೋದು. ಸ್ವಲ್ಪ ಹೆಚ್ಚು ಕಮ್ಮಿ ಏನಾಗುತ್ತೆ ಖಂಡಿತವಾಗ್ಲೂ ಮಾಡಿಸ್ಕೊಂಡು ಜವಾಬ್ದಾರಿ ನಮ್ದು. ನಾನೇ CM ಹತ್ರ ಕೂಡ ಕರ್ಕೊಂಡು ಹೋಗಿ ಆದಿನಾರಾಯಣ ಅವ್ರು ನಾವೆಲ್ಲ ಕರ್ಕೊಂಡು ಹೋಗಿ ನಾನು ಮಾಡಿಸ್ಕೊಂಡು ಬಂದು ನೀವು ಒಪ್ಪಿಸಿ ನಾವು ಅಂತ ಹೇಳ್ತಾ, ಆಮೇಲೆ ಸರ್ಕಾರ ಬಂದ್ಬಿಟ್ಟು ಏನ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಏನಿದೆಯೋ ಇದಕ್ಕೆ ತುಂಬಾ ಉತ್ತಮವಾದಂತ ಸಪೋರ್ಟ್ ಮಾಡ್ತಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಸಾಹೇಬರು. ಇವಾಗ ಎಕ್ಸಾಂಪಲ್ ಹೇಳ್ತೀನಿ, ಇವತ್ತು ನಮ್ಮ ಕರಗಗಳಿಗೆ, ಎಲ್ಲಾ ಕರಗಗಳಿಗೂ ನಮ್ಮ ಜಿಲ್ಲೆಯಲ್ಲಿ ನಡೆಯುವಂತ ಕರಗಗಳಿಗೆ ಎಲ್ಲದಕ್ಕೂ ದುಡ್ಡು ಕೊಟ್ಟಿದ್ದಾರೆ. ಅಂದ್ರೆ ಒಂದೊಂದು ಕರಗಗೆ ಒಂದೊಂದು ರೀತಿಯಲ್ಲಿ ಕೊಟ್ಟಿದ್ದಾರೆ. ಹೌದೌದು, ABCD ಅಂತ 3 ಮಾಡಿ 3 ಕೊಟ್ಟಿದ್ದಾರೆ. ನಮ್ಮ ಕರ್ಗಕ್ಕೆ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ, 3 ಲಕ್ಷ. ನಮ್ಮ ಕರ್ಗಕ್ಕೆ 3 ಲಕ್ಷ ಸರ್ಕಾರಗಳಿಂದ ನೋಡಿ. ಮೊದಲು 2013-18ವರೆಗೂ ಸಿದ್ದರಾಮಯ್ಯ ಇದ್ದಾಗ ಕೊಟ್ಟರು, ಆಮೇಲೆ ನಿಲ್ಸ್ಬಿಟ್ರು ಕರಗದಲ್ಲಿ ಸೆಂಟ್ರಲ್ಲಿ. ಕರೆಕ್ಟ್ ಆಗಿಲ್ಲಪ್ಪ, ನಿಲ್ಸಿದ್ರು ಸೆಂಟ್ರಲ್ಲಿ. ಆಮೇಲೆ ತಿರ್ಗಾ ಇವಾಗ ಸಿದ್ದರಾಮಯ್ಯ ಬಂದಾಗ ಇಂಥ ಕುಲಸ್ಥರೆಲ್ಲ ಮುಂದೆ ಬರಬೇಕು, ಆ ಕುಲಸ್ಥರೆಲ್ಲ ಜನರಲ್ಲಿ, ವ್ಯಕ್ತಿಗಳಾಗಿ, ಮನುಷ್ಯರಾಗಿ ಇರಬೇಕು ಅನ್ನೋ ಒಂದು ಉದ್ದೇಶ ನಮ್ಮ ಮುಖ್ಯಮಂತ್ರಿಗಳನ್ನ ಅವ್ರ ಮನಸ್ಥಿತಿಗೆ ತಗೊಂಡು ಇವಾಗ ತಿರ್ಗಾ ಏನ್ ಮಾಡಿದ್ರು, ಹೋದ ಸರ್ಕಾರದಲ್ಲಿ ನಿಲ್ಸಿದ್ದನ್ನ ಈ ಸರ್ಕಾರದಲ್ಲಿ ತಿರ್ಗಾ ಕರಗಗಳಿಗೆ ಕೊಟ್ಟರು. ಎಷ್ಟು ನೋಡಪ್ಪ, ಪ್ರಸಾದ ಅಂದ್ರೆ ನಮ್ಗೆ ಇಷ್ಟು ತಿನ್ನಕ್ ಆಗೋದಿಲ್ಲ. ಪ್ರಸಾದವನ್ನು ದೇವಸ್ಥಾನ ತಪ್ಪದೆ ಬಿಟ್ಟ ತೀರ್ಥ ಕೊಟ್ಟರು ಪ್ರಸಾದನೆ, ಸ್ವಲ್ಪ ಪಂಚಾಮೃತ ಹಾಕೋದು ಸಹ ಪ್ರಸಾದನೆ, ಸ್ವಾಮಿಗೆ ಒಂದು ಆಪಲ್, ಒಂದು ಆರೆಂಜ್, ಒಂದು ಬಾಳೆಹಣ್ಣು ಕೊಟ್ಟರು ಪ್ರಸಾದನೆ. ಆ ರೀತಿಯಲ್ಲಿ ಆ ದೇವರು ಪ್ರಸಾದ ರೂಪದಲ್ಲಿ ಆ 3 ಲಕ್ಷ ರೂಪಾಯಿನ ಖರ್ಚು ಮಾಡಿ ನನಗೆ ಅಂತ ಸರ್ಕಾರದ ದುಡ್ಡನ್ನ ನಾವೆಲ್ಲರೂ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ನನ್ನ ಮಕ್ಕಳೆಲ್ಲ ಟ್ಯಾಕ್ಸ್ ಕಟ್ಟಿದಾರಪ್ಪ, ನನ್ನ ಮಕ್ಕಳು ಕಟ್ಟಿರೋ ಟ್ಯಾಕ್ಸ್ ನನಗೂ ಸ್ವಲ್ಪ ಕೊಡು ಅಂತ ಆ ತಾಯಿ ಈಸ್ಕೊಂಡಿದ್ದಾರೆ. ಅದರಿಂದ ಇವಾಗ ಕರಗಕ್ಕೂ ಸರ್ಕಾರದಿಂದ 3 ಲಕ್ಷ ರೂಪಾಯಿ ಬಂದಿದೆ. ಇದಕ್ಕೆ ಅಲ್ಲ, ಎಟೇ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜಾಗದಲ್ಲೂ ಬಂದಿದೆ. ಕರಗಗಳು ಎಲ್ಲೆಲ್ಲಿ ನಡೀತಾವೋ ಅವೆಲ್ಲ ಬಂದಿದೆ. ಇವಾಗ ಏನು ಇದು ಹೇಳಿದಾರ ಶಂಕರಣ್ಣ ಅವರು, ನಾನು ಇವತ್ತು ನೀವು ಹೇಳ್ತಾ ಇದ್ದೀನಿ ಇಲ್ಲಿ
ನೆಕ್ಸ್ಟ್ ಈ ಕರಗದ ಒಳಗಡೆ ಏನಾದ್ರೂ ಮಾಡಿ ನಾವೆಲ್ಲ ಪ್ರಯತ್ನ ಮಾಡಿ ಆ ಚೌಟಿನಲ್ಲಿ ಮದುವೆ ಆಗೋ ಥರ ನಾವು ಮಾಡ್ಬೇಕು.